ನೋಡಿ ವೀಕ್ಷಕರೇ, ಈ ಲೆಫ್ಟ್ ಸೈಡಲ್ಲಿ BMTC ಬಸ್ ಸ್ಟ್ಯಾಂಡ್ ಇದೆ. ಪಾಪ ಇಲ್ಲೊಬ್ರು ಲೇಡೀಸ್ ಮತ್ತು ಒಬ್ರು ಜೆಂಟ್ಸು ಹೊತ್ತಕ್ಕೆ ಅಂತ ಬಸ್ ಕಡೆಗೆ ಹೋಗ್ತಾ ಇದ್ದಾರೆ. ಬಸ್ನವರು ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ. ಇಲ್ಲಿ ಸೆಂಟ್ರ್ ರೋಡಲ್ಲಿ ಇವ್ರಿಗೆ ಅನುಕೂಲ ತಕ್ಕನಾಗೆ ನೋಡಿ, ಇಲ್ಲಿ ಮಧ್ಯ ರೋಡಲ್ಲಿ ಬಸ್ನ ಸ್ಟಾಪ್ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಪಾಪ ಪ್ರಯಾಣಿಕರು ಇಳಿದು ಈಗ ಲೆಫ್ಟ್ ಸೈಡಿಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಬಸ್ಗೂ ವೆಹಿಕಲ್ಗಳು ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದಾವೆ. ಅವರು ಬಸ್ ಇಳಿದವರು ಯಾವ ಥರ ಈ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತಾಳೆ ಹೇಳಿ? ಯಾರು ಹೊಸ್ದಾಗಿ ಬೆಂಗಳೂರಿಗೆ ಬಂದಿದ್ದವರು ಬಸ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಹೊಸ್ದಾಗಿ ಬೆಂಗಳೂರಿಗೆ ಬಂದಾಗ ಈಗ ಕಾರ್ಗಳು ವೆಹಿಕಲ್ ನೋಡೇನೆ ಅವರಿಗೆ ಭಯ ಆಗ್ತಾ ಇರುತ್ತೆ. ಎಂಥವ್ರಿಗೂ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಆಗುತ್ತೆ. ಹೊಸ್ದಾಗಿ ಬೆಂಗಳೂರಿಗೆ ಬಂದಿರೋರಿಗೆ, ಇನ್ನೂ ವಯಸ್ಸಾದವರೆಲ್ಲ ಇರ್ತಾರೆ, ಅವರೆಲ್ಲ ಯಾವ ಥರ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬರ್ಬೇಕು ಹೇಳಿ? ತುಂಬ ಜನ, ಭಾಳಷ್ಟು ಜನ BMTC ಬಸ್ನವ್ರು ಇದೇ ಕೆಲಸನೇ ಮಾಡೋದು. ಬಸ್ ಸ್ಟಾಪ್ ಎಲ್ಲೋ ಇರುತ್ತೆ, ಬಟ್ ಇವ್ರು ಸ್ಟಾಪ್ ಕೊಡೋದಿಲ್ಲನೋ. ಬಸ್ ಸ್ಟಾಪ್ಗಳಲ್ಲಿ ಕರೆಕ್ಟಾಗಿ ಸ್ಟಾಪ್ ಕೊಡೋದೇ ಇಲ್ಲ. ಅವ್ರಿಗೆ ಅನುಕೂಲ ತಕ್ಕನಾಗಿ ಎಲ್ಲಿ ಈಸಿ ಆಗುತ್ತೋ ಅಲ್ಲಿ ಕೊಟ್ಬಿಟ್ಟು ಇಳಿಸ್ಬಿಟ್ಟು ಯಾರು ಇಳಿದ್ರು ಹೆಂಗೆ ಸುರಕ್ಷಿತವಾಗಿ ಕ್ರಾಸ್ ಮಾಡಿದ್ರೆ ಏನೂ ನೋಡೋಲ್ಲ, ತಿರುಗಿ ನೋಡ್ದಂಗೆ ಸುಮ್ಮನೆ ಹೋಗ್ತಾ ಇರ್ತಾರೆ. ಈ ಥರ ತುಂಬ ವೆಹಿಕಲ್ ಬರುವಾಗ ಇವರು ಇಳಿದವರು ಯಾವ ಥರ ರೋಡ್ ಕ್ರಾಸ್ ಮಾಡ್ತಾರೆ? ಯಾರು ಅಕಸ್ಮಾತ್ ಜೋರಾಗಿ ಬಂದು ಗುದ್ದಿದ್ರೆ, ಕೈಯೋ ಕಾಲ ಮುರ್ಕೊಂಡ್ರೆ ಅಥವಾ ಪ್ರಾಣನೇ ಹೋದರೆ ಯಾರು ಹೊಣೆ ಆಗ್ತಾರೆ? ದಯವಿಟ್ಟು ಇಂಥ BMTC ಬಸ್ನವರ ಡ್ರೈವರ್ಗಳ ವಿರುದ್ಧ ಅಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಳ್ಳಲೇಬೇಕು. ಅವ್ರ ವಿರುದ್ಧ ಶಿಕ್ಷೆ ಇದನ್ನ ಮಾಡಲೇಬೇಕು. ಕರೆಕ್ಟಾಗಿ ಬಸ್ ಸ್ಟಾಪಲ್ಲಿ ಸ್ಟಾಪ್ ಕೊಡಬೇಕು ಅಂದ್ಬಿಟ್ಟು ಅವ್ರಿಗೆ ರೂಲ್ಸ್ ಮಾಡಲೇಬೇಕು. ಮತ್ತು ಇನ್ನು ಭಾಳಷ್ಟು ಜನ ಹೇಳೋದು ನಾನು ಕೇಳಿದ್ದೇನೆಂದರೆ, ಅವ್ರಿಗೆ ಇಷ್ಟು ಟ್ರಿಪ್ ಮಾಡಲೇಬೇಕು, ಇಷ್ಟು ಡ್ಯೂಟಿ ಮುಗಿಸ್ಲೇಬೇಕು ಅಂದ್ಬಿಟ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟು ಕಲೆಕ್ಷನ್ ಮಾಡಬೇಕು ಅಂದ್ಬಿಟ್ಟು. ಅದರಿಂದ ಅವರು ಒಂದೇ ವರ್ಷಕ್ಕೆ ಅಷ್ಟು ಸ್ಪೀಡಲ್ಲಿ ಹೋಗೋದು. ಮತ್ತು ಒಂದು ಯಾವ್ದಾದ್ರು BMTC ಬಸ್ಸು ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಕೊಟ್ಟಿದ್ದರೆ ಆ ಬಸ್ಸಿಂದ ಇವರು ಸ್ಟಾಪ್ ಕೊಡೋದೇ ಇಲ್ಲ. ಇವ್ರೇನು ಮಾಡ್ತಾರೆ, ಆ ಬಸ್ನಲ್ಲಿ ಮುಂದೆ ಹೋಗ್ತಾನೋ ಅವನಲ್ಲಿ ನೆಕ್ಸ್ಟ್ ಬಸ್ ಸ್ಟಾಪಲ್ಲಿ ಹಚ್ಕೊಂಡ್ಬಿಡ್ತಾನೋ ಜನಗಳನ್ನ ಅಂದ್ಬಿಟ್ಟು ಆ ಬಸ್ನ ಮುಂದಕ್ಕೆ ಬಂದು ಅಡ್ಡಗಟ್ಟಿಕೊಂಡು ನಿಂತ್ಕೊಂಡು ಸೆಂಟ್ರ್ ರೋಡಲ್ಲೇ ಜನಗಳನ್ನ ಇಳಿಸ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಇವರಲ್ಲೇ ಕಾಂಪಿಟೇಷನ್ ತುಂಬ ಇದೆ. ಇನ್ನು EV ಇವ್ರದ್ದು ಕಾಂಪಿಟೇಷನ್ ತುಂಬ ಇರುತ್ತೆ. ಅವ್ರು ಮುಂದೆ ಹೋಗ್ತಾರಂತ ಇವರು ಹೋಗ್ಬೋದು, ಇವರು ಮುಂದೆ ಹೋಗ್ತಾರಂತ ಅವರು ಹೋಗ್ಬೋದು. ಈ ಥರ ಎಲ್ಲ ಮಾಡ್ತಾರೆ. ನಾನು ಬೇಗ ಹಚ್ಕೋಬೇಕು ಅಂತ. ದಯವಿಟ್ಟು ಈ ಥರ ಏನಾದ್ರು ರೂಲ್ಸ್ ಇದ್ದರೆ ದಯವಿಟ್ಟು ಅಧಿಕಾರಿಗಳು ಇದನ್ನ ರೂಲ್ಸ್ನ ತೆಗೀರಿ. ಜನರ ಜೀವ ಜೊತೆ ಆಟ ಆಡೋಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ಈ ಥರ ಇಳಿಸ್ತಾ ಇದ್ದಾರೆ, ಇಲ್ಲಿ ಲಾರಿ ಬರ್ತಾ ಇದೆ, ಪಾಪ ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಕಡೆಗೆ ಹೋಗ್ತಾ ಇದ್ದಾರೆ. ಈ ಥರ ಸೆಂಟ್ರಲ್ಲಿ ಇಳಿಸ್ಬಿಟ್ರೆ ಹೆಂಗೆ ಹೋಗೋದು ಅವರು? ಜನರ ಜೀವ ಜೊತೆ ಆಟ ಆಡೋಕೆ ಹೋಗ್ಬೇಡಿ. ಈ ಥರ ರೂಲ್ಸ್ ಎಲ್ಲ ತೆಗೀರಿ. ಮತ್ತು ಹಚ್ಕೋಬೇಕಾದ್ರು ಅಷ್ಟೇ, ಇಳಿಸ್ಬೇಕಾದ್ರು ಅಷ್ಟೇ. ಒಂದೇ ವಸ್ತಿಗೆ ಇನ್ನೂ ಜನ ಇಳಿತಾ ಇರ್ತಾರೆ. ಇನ್ನೂ ಒಂದು ಕಾಲು ಬಸ್ಸಲ್ಲೇ ಇರುತ್ತೆ, ಒಂದು ಕಾಲು ನೆಲದ ಮೇಲೆ ಇರುತ್ತೆ, ಆಗಲೇ ಮೂವ್ ಮಾಡೋದು. ಇಲ್ಲೊಂದು ಹತ್ತುವಾಗಲೂ ಅಷ್ಟೇ, ಇನ್ನೂ ಒಂದು ಕಾಲು ಕೆಳಗೆ ಇರುತ್ತೆ, ಆಗಲೇ ಮೂವ್ ಮಾಡೋದು. ಈ ಥರ ಎಲ್ಲ ಮಾಡ್ತಾರೆ. ಒಂದೇ ವಸ್ತಿಗೆ ಹೋಗ್ತಾರೆ. ಕಾಂಪಿಟೇಷನ್ ತುಂಬ ಇರುತ್ತೆ ಇವ್ರ ನಡುವೆ. ದಯವಿಟ್ಟು ಇದನ್ನೆಲ್ಲ ತೆಗೀರಿ, ಕರೆಕ್ಟಾಗಿ ಸುರಕ್ಷಿತವಾಗಿ ಓಡಿಸಿ ಅಂತ ಹೇಳಿ. ಮತ್ತು ಬಸ್ ಸ್ಟ್ಯಾಂಡಲ್ಲೇ ಕರೆಕ್ಟಾಗಿ ನಿಲ್ಸೋಕ್ಕೆ ಹೇಳಿ. ಮತ್ತು ಜನಗಳು ಕೂಡ ಒಂದು ದಿವಸ ಬಸ್ನವ್ರು ಹಿಂದೆ ಸ್ಟಾಪ್ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಅಲ್ಲೇ ಒಂದು ನಿಂತ್ಕೊತಾರೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳೋದಿಲ್ಲ. ದಯವಿಟ್ಟು ನೀವು ಕರೆಕ್ಟಾಗಿ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಕೊಟ್ಟರೆ ಜನಗಳು ತಾನಾಗ್ತಾನೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊತಾರೆ. ನೀವೆಲ್ಲೋ ಸ್ಟಾಪ್ ಕೊಡೋಕ್ಕೆ ದಯವಿಟ್ಟು ಹೋಗ್ಬೇಡಿ. ಸುರಕ್ಷಿತವಾಗಿ ನಿಮ್ಮ ನಂಬ್ಕೊಂಡು ಬಸ್ಸಲ್ಲಿ 50-60 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಸುರಕ್ಷಿತವಾಗಿ ಹಚ್ಕೊಂಡು ಮತ್ತು ಸುರಕ್ಷಿತವಾಗಿ ಇಳಿಸಿ. ಯಾವ ಥರ ಈ ಥರ ಹೆಂಗೆ ಬೇಕಂಗೆ ಸೆಂಟ್ರ್ ರೋಡಲ್ಲಿ ದಯವಿಟ್ಟು ಇಳಿಸೋಕೆ ಹೋಗ್ಬೇಡಿ. ಜನರ ಜೀವದ ಜೊತೆ ಆಟ ಆಡೋಕೆ ಹೋಗ್ಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.